ಹತ್ತತ್ರ ಒಂದು ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಅವ್ರ ಸ್ಥಿತಿ ಭಾಳ ಗಂಭೀರ ಆಗಿತ್ತು. ಸಚಿವ ಡಿ ಸುಧಾಕರ್ ಅವರು ನಮ್ಮನ್ನೆಲ್ಲ ತ್ಯಜಿಸಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಈ ಕಾರಣಕ್ಕಾಗಿಯೇ ಇವತ್ತು ಅದರಲ್ಲೂ ಪ್ರಮುಖವಾಗಿ ತಮ್ಮ ನೆಚ್ಚಿನ ಗೆಳೆಯನನ್ನು ಕಳೆದುಕೊಂಡಿರುವಂಥ ಅವರ ಅಪಾರ ಅಭಿಮಾನಿಗಳು, ಆಮೇಲೆ ಅವ್ರ ಕುಟುಂಬಸ್ಥರು, ಜೊತೆಗೆ ನಾನು ಈಗ ತಾನೇ ಹೇಳಿದಾಗೆ ಸರ್ಕಾರದಲ್ಲಿ ಅವರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದಂಥವರು. ಹಾಗಾಗಿ ಇವತ್ತು ಭಾಳಷ್ಟು ರಾಜಕೀಯ ಗಣ್ಯರು ಕೂಡ ಕಂಬನಿ ಮಿಡಿದ್ರು. ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ. ನಾಳೆ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಸರ್, ನಮ್ಮನೆ ಒಂದು ದೀಪ ಆರೋಗಿದೆ. ಕಷ್ಟ ನೋಡಿದ್ದಾರೆ. ನಮಗೆ ಜಾತಿನೇ ಇಲ್ಲ ಸರ್. ಅವರೇ ದೇವರಾಗಿದ್ರು ಹೋದ್ರು ಸರ್. ನಮ್ಮ ಎತ್ತು ನಾವು ಅನಾಥ ಆಗೋಗ್ಬಿಟ್ಟಿ ಸರ್. ಕಳೆದ ಒಂದು ತಿಂಗಳಿಂದ ಸಾವು ಬದುಕಿನ ಮಧ್ಯೆ ಹೋರಾಟ. ಅನಾರೋಗ್ಯ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದ ಸಚಿವ ಡಿ ಸುಧಾಕರ್ ಕೊನೆ ಉಸಿರೆಳೆದಿದ್ದಾರೆ. 65 ವರ್ಷದ ಡಿ ಸುಧಾಕರ್ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ರು. ನಿಧನದಿಂದ ಸಂಬಂಧಿಕರು, ರಾಜಕೀಯ ನಾಯಕರು, ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ, ಹಿರಿಯೂರು ಕ್ಷೇತ್ರದ ಶಾಸಕರಾಗಿದ್ದ ಡಿ ಸುಧಾಕರ್ ಇವತ್ತು ಮುಂಜಾನೆ 3:15ಕ್ಕೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಚಿತ್ರದುರ್ಗದ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಆತ್ಮೀಯ ಸ್ನೇಹಿತನ ಅಗಲಿಕೆಗೆ ಡಿಸಿಎಂ ಡಿಕೆ ಕಣ್ಣೀರಿಟ್ರು. ಡಿ ಸುಧಾಕರ್ ಪುತ್ರ ಸುಹಾಸ್ ಬೆನ್ನು ತಟ್ಟಿ ಡಿಸಿಎಂ ಡಿಕೆ ಸಾಂತ್ವನ ಹೇಳಿದ್ರು. ಸುಹಾಸ್ಗೆ ಕರೆ ಮಾಡಿ ರಾಹುಲ್ ಗಾಂಧಿ ಧೈರ್ಯ ತುಂಬಿದ್ರು. ನಮ್ಮ ಆತ್ಮೀಯರಾದಂಥ ಸುಧಾಕರ್ ಅವರು ಕಳೆದ ಒಂದು ತಿಂಗಳ ಮೇಲೆ ಹಾಸ್ಪಿಟ್ಲಿಗೆ ಕಾಲು ಮಂಡಿ ಆಪರೇಷನ್ಗೋಸ್ಕರ ಹೋದ್ರು. ಲಂಗು ಇನ್ಫೆಕ್ಷನ್ ಆಗಿ ಅದಾದಮೇಲೆ ಆಪರೇಷನ್ ಆದಮೇಲೆ ಇನ್ನೇನು ಡಿಸ್ಚಾರ್ಜ್ ಆಗಬೇಕು. ಲಂಗು ಸ್ವಲ್ಪ ಇನ್ಫೆಕ್ಷನ್ ಆಗಿ ಭಾಳ ತೊಂದರೆ ಆಯಿತು. ನಮ್ಮೆಲ್ಲ ಥರದ ಪ್ರಯತ್ನ ಕೂಡ ನಾವೆಲ್ಲ ಮಾಡ್ದೋ. ನಾವೆಲ್ಲ ಏನೇನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಯಾವ ಡಾಕ್ಟ್ರ್ ಕರೆಸ್ಬೇಕು ಎಲ್ಲ ಕೂಡ ಎಲ್ಲ ಮಾಡ್ದೋ. ಆದರೂ ನಾವು ಉಳಿಸ್ಕೊಳಕ್ಕಾಗಲಿಲ್ಲ. ನಾಳೆ ಸಂಜೆ 4 ಗಂಟೆಗೆ ಸರ್ಕಾರಿ ಗೌರವದೊಂದಿಗೆ ಡಿ ಸುಧಾಕರ್ ಅಂತ್ಯಕ್ರಿಯೆ ನಡೆಯಲಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಳೆ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತೀನಿ ಅಂತ ಸಿಎಂ ಹೇಳಿದ್ರು. ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ರು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ರು. ಇವತ್ತು ಅವರು ತೀರ್ಕೊಂಡಿರುವಂಥದ್ದು ನಿಜಕ್ಕೂ ಬಹಳ ನೋವಿನ ಸಂಗತಿ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ. ಅಪಾರ ಅಭಿಮಾನಿಗಳನ್ನ ಹೊಂದಿದ್ದ ಡಿ ಸುಧಾಕರ್ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಅಂತಿಮ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಜನ ಸಾಲುಗಟ್ಟಿ ನಿಂತಿದ್ದರು. ಬ್ಯೂರೋ ರಿಪೋರ್ಟ್, TV9.